ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, SATS ಕರ್ನಾಟಕ ತಂತ್ರಾಂಶದಲ್ಲಿ ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ನಾವು ಎಕ್ಸಿಟ್ ಆಗ್ತಕ್ಕಂಥ ಕ್ಲಾಸ್ಗಳಿಗೆ TC ಕೊಡ್ತೀವಲ್ಲ, ಸೊ TC ಕೊಡೋದಕ್ಕೂ ಮುಂಚೆ ನಾವು ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಅಂತ ತೋರಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಯಾಟ್ಸ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸನ್ನು ಪಡಿತಾ ಇರಿ. ಸೊ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ನಮ್ಮ ಶಾಲೆಯ SATSಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ಈ ಕಡೆ ಡ್ಯಾಶ್ಬೋರ್ಡ್ ಮೆನುನಲ್ಲಿ ಆಪ್ಷನ್ಸ್ ಇದೆ ನೋಡಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ಸ್ ಬರುತ್ತಲ್ವ, ಅದರಲ್ಲಿ CC ರಿಸಲ್ಟ್ ಅಂತ ಆಪ್ಷನ್ ಇದೆ. CC ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. CC ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ಸ್ ಇದೆ ನೋಡಿ, CC ರಿಸಲ್ಟಲ್ಲಿ ಜನ್ರೇಟ್ ಪ್ರೋಗ್ರೆಸ್ ಕಾರ್ಡ್ ಅಂತ ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಆಪ್ಷನ್ ಇದೆ ನೋಡಿ, ಮೂರನೇದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10, ಅಲ್ಲಿಂದ CC ರಿಸಲ್ಟ್, ಅಲ್ಲಿಂದ ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಐತಲ್ಲ ಮೂರನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಆಪ್ಷನ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಕಾಡೆಮಿಕ್ ಇಯರ್ ಅದೇ ಹಂಗೆ ಇದೆ 2021. ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ಬೋದು ನಾವು ಸೆಲೆಕ್ಟ್ ಮಾಡಿದ ಸ್ಟ್ಯಾಂಡರ್ಡ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಲಾಸ್ಟ್ ಜನ್ರೇಟ್ ಡೇಟ್ ಅಂದರೆ ನೀವು ಯಾವಾಗ ಡೌನ್ಲೋಡ್ ಮಾಡ್ಕೊತೀರಲ್ವ ಅವತ್ತಿನ ಡೇಟು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಎಷ್ಟು ಸಾರಿ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ನೀವು ಲಾಸ್ಟ್ ಟೈಮ್ ಯಾವತ್ತು ಜನ್ರೇಟ್ ಮಾಡ್ಕೊಂಡಿರ್ತೀರೋ ಆ ಡೇಟನಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ನೇ ಇದು ಕೊನೆಯ ಆಪ್ಷನ್ ಇದೆ ನೋಡಿ, ಆಕ್ಷನ್ ಅಂತ, ವ್ಯೂ ಅಂತ ಇದೆ. ಪ್ರತಿಯೊಬ್ಬ ಮಗುವಿನ ಮುಂದೆ ವ್ಯೂ ಅಂತ ಆಪ್ಷನ್ಸ್ ಇದೆ. ಈಗ ನಾನು ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಆಲ್ರೆಡಿ ಒಂದು ಮಗುವಿನ ಪ್ರೋಗ್ರೆಸ್ ಕಾರ್ಡನ್ನು ನಾನು ಜನ್ರೇಟ್ ಮಾಡಿದ್ದೀನಿ ಇವತ್ತು, ಹಾಗಾಗಿ ಆ ಡೇಟನ್ನು ತೋರಿಸ್ತಾ ಇದೆ. ಓಕೆನಾ. ಮತ್ತು ಮತ್ತೊಂದು ಮಗುವಿನ ಒಂದು ಪ್ರೋಗ್ರೆಸ್ ಕಾರ್ಡನ್ನು ತೋರಿಸ್ತೀನಿ. ವ್ಯೂ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಮಗುವಿನ ಒಂದು ಪ್ರೋಗ್ರೆಸ್ ಕಾರ್ಡ್ ಇಲ್ಲಿ ಬರುತ್ತೆ ನೋಡಿ, ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಬರುತ್ತೆ. ಮೊದಲಿಗೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸು, ಆಮೇಲೆ ರಿಸಲ್ಟ್ ಡೀಟೇಲ್ಸ್. ಇಲ್ಲಿ ನಾವೇನು ರಿಸಲ್ಟ್ ಎಂಟ್ರಿ ಮಾಡಿರ್ತೀವಲ್ಲ ಆ ರಿಸಲ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರಿಸಲ್ಟ್ ಟೋಟಲ್ ರಿಸಲ್ಟ್ ಗ್ರೇಡ್ ತೋರಿಸುತ್ತೆ. ಅಟೆಂಡೆನ್ಸು, ಇಲ್ಲಿ ಅಟೆಂಡೆನ್ಸ್ ಬಗ್ಗೆ ಭಾರಿ ಗೊಂದಲ ಇತ್ತು ನೋಡಿ. ಪ್ರೋಗ್ರೆಸ್ ಕಾರ್ಡಲ್ಲಿ ಅಟೆಂಡೆನ್ಸ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೋಡಿ. ಪ್ರೋಗ್ರೆಸ್ ಕಾರ್ಡಲ್ಲಿ ಅಟೆಂಡೆನ್ಸ್ ಬಂದಿದೆ ಅಂದರೆ ಆಟೋಮೆಟಿಕ್ಕಾಗಿ ತೊಗೊಂಡಿಲ್ಲ, ನಾವು ಎಂಟ್ರಿ ಮಾಡಿದರೆ ಮಾತ್ರ ಇದು ತೊಗೊಳುತ್ತೆ. ಇಲ್ಲಿ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸ್ 245 ಇದೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡೆನ್ಸ್ 245 ಇದೆ. ಆಟೋಮೆಟಿಕ್ಕಾಗಿ ಬಂದಿಲ್ಲ, ಅದು ನಾವು ಎಂಟ್ರಿ ಮಾಡಿದ್ವಿ. ಸೊ ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಇದು ತಗೊಂಡಿದೆ. ಒಂದು ವೇಳೆ ನಾವು ಹಾಜರಾತಿ ಎಂಟ್ರಿ ಮಾಡಿಲ್ಲ ಅಂದರೆ ಹೆಂಗೆ ಬರುತ್ತೆ ಅಂತ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಆಮೇಲೆ. ಸೊ ಇದು ನೀವು ಹಾಜರಾತಿಯನ್ನು ಎಂಟ್ರಿ ಮಾಡಿದರೆ ಇಲ್ಲಿ ನಂಬರ್ಸು ಪ್ರತಿಯೊಂದು ಮಂತ್ ಮುಂದೆ ಬರುತ್ತೆ. ಹಾಜರಾತಿಯನ್ನು ಎಂಟ್ರಿ ಮಾಡಿಲ್ಲ ಅಂದರೆ NE ಅಂತ ಬರುತ್ತೆ. ಓಕೆನಾ. ಇದಿಷ್ಟು ಪ್ರೋಗ್ರೆಸ್ ಕಾರ್ಡ್ ಬಗ್ಗೆ. ನೆಕ್ಸ್ಟ್ ಇಲ್ಲಿ ಕೆಳಗೆ ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ಅಂತ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳುತ್ತೆ, ಓಕೆ ಕೊಡಿ. ಡು ಯು ವಾಂಟ್ ಟು ಡೌನ್ಲೋಡ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಡೌನ್ಲೋಡ್ ಕೊಡಿ. ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಆಯಿತು. ಸೊ ಈಗ ನಾವು ಅದನ್ನ ಓಪನ್ ಮಾಡೋಣ. PDF ರೂಪದಲ್ಲಿ ಅದು ಓಪನ್ ಆಗುತ್ತೆ. ನಾವು ಪ್ರಿಂಟನ್ನು ತಗೋಬೇಕಾಗುತ್ತೆ. ನೋಡಿ PDF ಡೌನ್ಲೋಡ್, ಇದು ಪ್ರೋಗ್ರೆಸ್ ಕಾರ್ಡು PDF ರೂಪದಲ್ಲಿ ಡೌನ್ಲೋಡ್ ಆಗಿದೆ. ನಮಗೇನಲ್ಲಿ ಡಿಸ್ಪ್ಲೇ ಆಗಿತ್ತಲ್ವ ಅದೇ ಮಾಹಿತಿ ಇಲ್ಲಿ ಕೂಡ ಡಿಸ್ಪ್ಲೇ ಆಗಿದೆ. ಸೊ ಇದಕ್ಕೆ ಮುಖ್ಯ ಶಿಕ್ಷಕರ ಸಹಿ, ತರಗತಿ ಶಿಕ್ಷಕರ ಸಹಿಯನ್ನು ಹಾಕಿ ಮಕ್ಕಳ ಒಂದು TC ಜನ್ರೇಟ್ ಮಾಡಿ. ಒಂದು ವೇಳೆ ಹಾಜರಾತಿಯನ್ನು ಎಂಟ್ರಿ ಮಾಡಿಲ್ಲ ಅಂದರೆ ಪ್ರೋಗ್ರೆಸ್ ಕಾರ್ಡಲ್ಲಿ ಯಾವ ರೀತಿ ತೋರಿಸುತ್ತಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ,
ಈ ರೀತಿ ತೋರಿಸುತ್ತೆ ನೋಡಿ, ಎನ್ ಇ ಅಂತ ತೋರಿಸಿದೆ. ಕೊನೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಮಾತ್ರ ಆಟೋಮೆಟಿಕ್ಕಾಗಿ ಅದು ಡೇಸ್ ತಗೊಂಡಿದೆ ಅಷ್ಟೇ. ಬಿಟ್ಟರೆ ಉಳಿದಿದ್ದು ನೀವೇನಾದರೂ ಹಾಜರಾತಿ ಎಂಟ್ರಿ ಮಾಡಿಲ್ಲ ಅಂದರೆ ಎಲ್ಲ ಕಾಲಮಲ್ಲೂ ಕೂಡ ಎನ್ ಇ ಅಂತ ತೋರಿಸುತ್ತೆ. ಎನ್ ಇ ಅಂದರೆ ನಾಟ್ ಎಂಟ್ರಿ ಅಂತ. ಜೊತೆಗೆ ಇಲ್ಲಿ ಬಿ ಗ್ರೇಡನ್ನು ಎಂಟ್ರಿ ಮಾಡಿಲ್ಲ, ಪಾರ್ಟ್ ಬಿ ಎಂಟ್ರಿ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಸಿ ಗ್ರೇಡೇ ತೊಗೊಂಡಿದೆ ನೋಡಿ. ಸೊ ಈ ರೀತಿ ಇಲ್ಲಿ ನೋಡಿ, ನಂಬರ್ ಆಫ್ ವರ್ಕಿಂಗ್ ಡೇಸ್ 39, ನಮ್ಮ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸು 246 ಅಂತ ತೋರಿಸ್ತಾ ಇದೆ. ಇದು ಹಾಜರಾತಿಯನ್ನು ನಾವು ಎಂಟ್ರಿ ಮಾಡಿಲ್ಲ ಅಂದರೆ. ಸೊ 6-7 ತರಗತಿಗೆ ವಿದ್ಯಾಗಮ ನಡೆದಿತ್ತು, ಆಟೋಮೆಟಿಕ್ಕಾಗಿ ತಗೊಳುತ್ತೆ ಅಂದಿದ್ರು, ಬಟ್ ತಗೊಂಡಿಲ್ಲ. ಮುಂದೆ ತಗೊಳುತ್ತೋ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಹಂಗೇನಾದರೂ ಅದು ಆಟೋಮೆಟಿಕ್ಕಾಗಿ ಹಾಜರಾತಿ ತೊಗೊಂಡೆ ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಇಷ್ಟು, ಓಕೆನಾ. ಪ್ರೋಗ್ರೆಸ್ ಕಾರ್ಡ್ ಬಗ್ಗೆ ಸದ್ಯಕ್ಕಿರ್ತಕ್ಕಂಥ ಮಾಹಿತಿ ಇಷ್ಟು. ಸೊ ಇಷ್ಟ ತನಕ ನಾನು ತಿಳಿಸಿದ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕೂಡಲೇ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಎಲ್ಲ ಶಿಕ್ಷಕ ಮಿತ್ರ ಗುಂಪುಗಳಿಗೆ ಶೇರ್ ಮಾಡಿ. ಕೂಡಲೇ ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.